ಎಲ್ಲ ಆತ್ಮೀಯ ದಾಸಂಪುರ ಹೋಬಳಿ ನಾಗರಿಕ ಬಂಧುಗಳೇ, ಕೇಳ್ತಾ ಇದೆಯಾ? ಈಗ ಮಾದನಾಯಕನಹಳ್ಳಿ ಸುತ್ತಮುತ್ತ BMTC ಬಸ್ ಡಿಪೋ ಇರ್ಬೋದು, ಲೂಪ್ ರೋಡ್ ಇರ್ಬೋದು, ಇಲ್ಲಿ 2005-6 ಆಗಂತ ನೋಟಿಫಿಕೇಶನ್ ಈಗ ಈಗಿರ್ತಕ್ಕಂಥ ಸರ್ಕಾರ ತರಾತುರಿನಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ನಾವು ನಮ್ಮ ಶಾಸಕರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ತಾವೆಲ್ಲ ಕೇಳಿದ ಒಂದು ಉದ್ದೇಶದಿಂದ ಇವತ್ತು ಇಲ್ಲೆಲ್ಲ ಸಭೆ ಸೇರ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು ಆದಂಥ SR ವಿಶ್ವನಾಥ್ರವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕಳಿಸಿದ್ದೀವಿ. ಅದೇ ರೀತಿ ದಾಸಂಪುರ ಭಾಗದ ಪ್ರಮುಖ ಮುಖ್ಯಸ್ಥರು ಹಾಗೂ ನಮ್ಮ ನಾಯಕರು ಆದಂಥ ಬಳಿನಹಳ್ಳಿ ವೆಂಕಟೇಶಣ್ಣವರು ಬಂದಿದ್ದಾರೆ. ಹಾಗೆ ನಮ್ಮ ಸಿಂಧೋಸಳ್ಳಿ ವೆಂಕಟೇಶಣ್ಣವರು ಇದ್ದಾರೆ. ಹಾಗೆ ನಮ್ಮ GJ ಮೂರ್ತಿಯವರು ಮಾದನಾಯಕನಹಳ್ಳಿ ಇದ್ದಾರೆ. ದಕ್ಷಿಣಪುರ ಸಿದ್ದಿಂಗಪ್ಪರು ಇದ್ದಾರೆ. ನಮ್ಮ ಮಂಜುನಾಥ್ ಬೆಂಬ್ರಳ್ಳಿ ಮಂಜುನಾಥ್ ಇದ್ದಾರೆ. ಅದೇ ರೀತಿ ನಮ್ಮ ಮೋಹನ ಬೈಲಪ್ಪಂಬಳ್ಯ, ಹೀಗೆ ಹಲವಾರು ಬಡಾವಣೆಗಳ ಮುಖ್ಯಸ್ಥರುಗಳು ಕೂಡ ಬಂದಿದ್ದಾರೆ. ನಮ್ಮ ಹನುಮಂತರಾಯಪ್ಪರು ಇರ್ಬೋದು, ಆಚಾರಪ್ಪರು ಇರ್ಬೋದು, ರಘು ಇರ್ಬೋದು, ಈ ಥರ ತುಂಬ ಜನ ಬಂದಿದ್ದಾರೆ. ಈಗ ನಿಮ್ಮೆಲ್ಲರನ್ನ ಕುರಿತು ಈ ವಿಚಾರವಾಗಿ ನಮ್ಮ ಜನಪ್ರಿಯ ಶಾಸಕರು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಮೇಲೆ ಕಳೆದ ಒಂದು 15 ದಿನಗಳಿಂದ PRR 2 ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಯವರು ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ಪ್ರಸ್ತುತ ಸರ್ಕಾರ ರೈತರಿಗೆ ನೋಟಿಸ್ಗಳನ್ನು ಕೊಡ್ತಾ ಇರೋದು ಕೂಡ ನನ್ನ ಗಮನಕ್ಕೆ ಬಂದಿತ್ತು. ಯಾಕಂದರೆ ನಾನು ಸ್ವಲ್ಪ ಮದುವೆ ಬ್ಯುಸಿಯಲ್ಲಿದ್ದೆ. ನಮ್ಮ ಮುಖಂಡರು ಕೂಡ ನನ್ನ ಗಮನಕ್ಕೆ ಬಂದಾಗ ನಾನು ಫೋನ್ ಮುಖಾಂತರ BD ಅಧಿಕಾರಿಗಳು ಕೇಳಿದೆ, ಇದೇನು ಇದಕ್ಕಿದ್ದಂಗೆ ಪ್ರಾರಂಭ ಮಾಡಿದ್ದೀರಿ ಅಂತೇಳಿ. ಯಾಕಂದರೆ ನಾನು BDA ಚೇರ್ಮನ್ ಆಗಿದ್ದಾಗ PRR 1 ಬಗ್ಗೆ ನಾವು ಗಮನ ಹರಿಸಿದ್ವಿ. ಅಂದರೆ ಮಾದನಾಯಕನಹಳ್ಳಿಯಿಂದ ಹೊಸೂರು ರೋಡ್ವರೆಗೂ ಕೂಡ ಮಾಡಬೇಕು ಅಂತೇಳಿ. ಅದು ಈಗಲೂ ಮಾಡ್ತೀವಿ, ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ಯಾಕಂದರೆ ರಸ್ತೆ ಆಗಬೇಕದು. ಆದರೆ PRR 2 ಪರ್ಯಾಯವಾಗಿ ನೈಸ್ ರೋಡ್ ಈಗಾಗಲೇ ಆಗಿರೋದ್ರಿಂದ ಆ ರಸ್ತೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು BDA ಚೇರ್ಮನ್ ಆಗಿದ್ದಾಗನೇ ಅದನ್ನು ನಾವು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಬಟ್ ಏನು ಅಂದರೆ ಅದು ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದ್ರಿಂದ ಅದನ್ನು ಸುಪ್ರೀಂ ಕೋರ್ಟಲ್ಲೇ ಹಾಕಿ ಅದು ನಮ್ಗೆ ಬೇಕಾಗಿಲ್ಲ ಅಂತೇಳಿ ಸರ್ಕಾರ ಅದನ್ನು ವಿತ್ಡ್ರಾ ಮಾಡಬೇಕು. ಸರ್ಕಾರನೇ ಡಿನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಈಗಿನ ಸರ್ಕಾರನೂ ಆಗಲ್ಲ, ಹಿಂದಿನ ಸರ್ಕಾರನೂ ಮಾಡೋಕ್ಕಾಗಲ್ಲ. ಮತ್ತು ಯಾರ್ದು ಅದು ತಲೆಯಲ್ಲೂ ಇರಲಿಲ್ಲ ಅದು ಇದೆ ಅಂತೇಳಿ. ಅನೇಕ ಜನ ನನಗೆ ಪ್ಲ್ಯಾನ್ ಅಪ್ರೂವಲ್ಲು ಇವೆಲ್ಲ BDA ಬಂದಾಗ ಈ PRR ರೋಡು 2 ಏನಿತ್ತು ಅದು ಭೂಸ್ವಾಧೀನ ಆಗಿರೋದ್ರಿಂದ ಅದನ್ನು ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ, ಭೂಸ್ವಾಧೀನದಿಂದ ಬಿಟ್ಟ ಮೇಲೆ ಮಾಡ್ತೀವಿ ಅಂತೇಳಿ ಅದನ್ನು ಹೊರತುಪಡಿಸಿ ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿದ್ವಿ. ಆ ಭಾಗದ ಶಾಸಕರು ಸತೀಶ್ ರೆಡ್ಡಿ, ಕೃಷ್ಣಪ್ಪ ಅವರು ಕೂಡ ಅವಾಗ ಅದನ್ನು ಕೈ ಬಿಡಬೇಕು ಅಂತ ಹೇಳಿದರು. ಅವಾಗ ನಾನು BDA ಬೋರ್ಡಲ್ಲೇ ಪ್ರಸ್ತಾವನೆ ಮಾಡಿದ್ವಿ, ಇದರ ಅವಶ್ಯಕತೆ ನಮಗೇನಿಲ್ಲ ಅಂತೇಳಿ. ಆದರೆ ಈಗ ಪ್ರಸ್ತುತ ಸರ್ಕಾರ PRR 2 ಬೇಕು ಅಂತೇಳಿ ಶುರು ಮಾಡವ್ರೆ. ನಾನು ಕೇಳಿದೆ ಏನು ಅವಶ್ಯಕತೆ ಏನೈತೆ, ಈಗ ಅದಕ್ಕೆ 1 ಕಿಲೋಮೀಟರ್ ಪಕ್ಕದಲ್ಲೇ ನೈಸ್ ರೋಡ್ ಹೋಗೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ. ಮತ್ತು ಆಗಲೇ ಸಾಕಷ್ಟು ಮನೆಗಳು ಎಲ್ಲ ಕಟ್ಕೊಂಡಿರೋದ್ರಿಂದ ಅದು ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ, ಇಲ್ಲ ಈಗಿನ ಸಚಿವರು ಹೇಳೋರೆ ಅದಾಗಲೇಬೇಕು ಅಂತೇಳಿ. ಉದ್ದೇಶ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದರಲ್ಲಿ ಏನಾಗಿದೆ ಅಂದರೆ 2 ರಸ್ತೆ ತೋರಿಸವೆ. ನಾನು ನಿನ್ನೆ DC ಮಾತಾಡಿ ಪ್ಲ್ಯಾನ್ ಎಲ್ಲ ತರಿಸ್ಕೊಂಡೆ. ನಾನು ಒಂದು ರಸ್ತೆ ಮಾದನಾಯಕನಹಳ್ಳಿ ಒಂದು ಮಾದಾವರದ ಕಡೆಯಿಂದ ಒಂದು ರಸ್ತೆ, 2 ರಸ್ತೆ ಇದೆ. ನಾನು ಹೇಳಿದೆ 2 ರಸ್ತೆ ಏನು ತೋರಿಸ್ತಾ ಇದ್ದೀನಿ ಇದನ್ನು ಅಂತೇಳಿ. ಕೊನೆಗೆ ಕಮಿಷನರು ಮತ್ತು DC ಇಬ್ಬರಿಗೂ ನಾನು ಮಾತಾಡಿದೆ. ರಾಮಮೂರ್ತಿಗೆ ಹೇಳಿದೆ, ಕೆಲವು ಪ್ರಮುಖರನ್ನು ಕರ್ಕೊಂಡ್ರಿ, ನಾನು BDA ಹತ್ರ ನಾನೇ ಬರ್ತೇನೆ ಕಮಿಷನರ್ ಜೊತೆ. ಯಾಕಂದ್ರೆ ಇಷ್ಟು ಜನ ಎಲ್ಲ ಕುತ್ಕೊಂಡಲ್ಲಿ ಅಲೋನು ಮಾಡಲ್ಲ, ಅವ್ರು ಮಾತಾಡೋದಿಲ್ಲ. ಯಾಕಂದರೆ BDA ಚೇರ್ಮನ್ ಬೇರೆ ಅವರೇ, ಸರ್ಕಾರ ಬೇರೆ ಐತೆ. ಆದರೂ ಅಧಿಕಾರಿಗಳ ಜೊತೆ ನಾನು ಮಾತಾಡಿದಾಗ ಆಯಿತು ಸರ್ ಅಂತ ಹೇಳೋದು. ಇದಾದ್ಮೇಲೆ ಕೂಡ ನಾವು ಒಂದ್ಸರಿ BDAಗೆ ಹೋಗ್ಬೇಕಾಗ್ತದೆ. ನಾವೆಲ್ಲ ಕೂಡ ಜನ ಆತಂಕಕ್ಕೆ ಒಳಗಾಗವ್ರೆ. ಮನೆಗಳು ಕಟ್ಟವ್ರೆ, 100,000 ಮನೆಗಳನ್ನ ಕೂಡ ಕಟ್ಟವ್ರೆ, ಸಾಲ ಸೋಲ ಮಾಡಿ. ಮಾರ್ದವರು ಕೂಡ ಇಲ್ಲಿ ರೋಡ್ ಐತೆ ಅಂತೇಳಿ ಗೊತ್ತಿದ್ರು ಕೂಡ ತಗೊಂಡವ್ರು ಗೊತ್ತಿಲ್ಲ ರೋಡ್ ಐತೆ ಅಂತೇಳಿ. ಟ್ರಾನ್ಸಾಕ್ಷನ್ ನಡೆದೋಗೈತೆ ಅದರಲ್ಲಿ.
ಆದರೆ ಭೂಸ್ವಾಧೀನ ಆಗಿರ್ತಕ್ಕಂಥ ಜಾಗವನ್ನು ತಗೊಬಾರ್ದು. ಆದ್ರೆ ಮುಕ್ತರು ಏನು ಮಾಡವ್ರೆ, ಏನಿಲ್ಲ ತಗೊಳ್ರಿ ಅಂತ ಹೇಳಿದ್ರು, ಕಟ್ಟೋರು 2 ಮನೆ ಕಟ್ಟಿದಾಗ ಇನ್ನೊಬ್ಬ 2 ಮನೆ ಕಟ್ಕೊಂಡೆ ಈ ಥರ ಆಗೋಗೈತೆ ಅದು. ಸೊ ಅದರಲ್ಲಿ ಲೂಪ್ ಏನಿತ್ತು ಮಾಧವರದಿಂದ, ಆ ಲೂಪ್ ರೋಡು ಮಾಡಲ್ಲ ಮಾಚೋಹಳ್ಳಿವರೆಗೂ. ಎಲ್ಲಿ ಮಾಧವರದಿಂದ ಶುರುವಾಗಿ ಏನೊಂದು ರೋಡ್ ಐತೆ ಅದು ಮ್ಯಾಪೆಲ್ಲ ತರಿಸಿದ್ದೀನಿ ನಾನು, ಯಾವತ್ತು ಮಾಡಲ್ಲ ಅಂತೇಳಿ. ಅದು ನಿಮ್ಗೆ ಆಮೇಲೆ ಯಾರನ್ನ ಮುಖಂಡರಿದ್ರೆ ತೋರಿಸ್ತೀನಿ ನಾನು, ಎಲ್ಲರಿಗೂ ಇದು ತೋರಿಸಿ ನಿಮ್ಗೆ ಏನು ಗೊತ್ತಾಗಲ್ಲ, ಅಲ್ಬೇಡ ಇಸ್ಕೊಡಿ, ಅದು ಗೆಜೆಟ್ ಕೊಡಿ. ಇದು 2005ರಲ್ಲಿ ಒಂದು ಗೆಜೆಟ್ ಮಾಡವ್ರೆ, 2006ರಲ್ಲಿ ಒಂದು ಗೆಜೆಟ್ ಮಾಡವ್ರೆ, 2 ರೋಡ್ ನೋಟಿಫಿಕೇಶನ್ ಮಾಡವ್ರೆ. ಅದರಲ್ಲಿ ದಾಸಪುರ ಹೋಬಳಿಯಲ್ಲಿ ಬೈಲ್ಕೊನೆನಹಳ್ಳಿ, ದೊಂಬ್ರಹಳ್ಳಿ, ಗಂಗೋನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಧವರ ಈ ಯಾವುದೋ ಸರ್ವೆ ನಂಬರ್ ನೋಟ್ ಮಾಡಲ್ಲ. ಈ ಯಾವುದೋ ಸರ್ವೆ ನಂಬರ್ ಪರಿಚಯ ಮಾಡಲ್ಲ. ಮಾಚೋಹಳ್ಳಿಯಲ್ಲಿ 50% ರೋಡ್ ತಗೋತಾರೆ, ಮಾಚೋಹಳ್ಳಿ ಮಾತ್ರ. ಈಗ ನಾನು ಏನು ಊರು ಹೇಳಿದೆ, ಯಾಕಂದ್ರೆ ನನಗೆ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಇದು. ಸೊ ಈಗ ಇನ್ನೊಂದ್ಸರಿ ಹೇಳ್ತೀನಿ, ಬೈಲ್ಕೊನೆನಹಳ್ಳಿ, ದೊಂಬ್ರಹಳ್ಳಿ, ಗಂಗೋನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಧವರ ಇದರಲ್ಲಿ ಯಾವುದೇ ರಸ್ತೆ ಈ ಸರ್ವೆ ನಂಬರಲ್ಲಿ ಏನು ರೂಪಲ್ಲಿ ತೋರಿಸಿದ್ದಾರೆ, ನಿಮ್ಮ ನೋಟಿಫಿಕೇಶನ್ಗೆ ಕೆಲವು ನೋಟಿಸ್ ಕೊಟ್ಟವ್ರೆ, ಆ ರಸ್ತೆಯನ್ನು ಮಾಡೋದಿಲ್ಲ, ಅದನ್ನು ನಿಲ್ಲಿಸ್ತಾರೆ. ಅದನ್ನು ನಿಮಗೆ ಅಧಿಕೃತವಾಗಿ ಒಂದ್ಸರಿ BDA ಜೊತೆ ಕಮಿಷನರ್ ಜೊತೆ ಮಾತಾಡಿ ನಿಮ್ಗೆ ಅಲ್ಲೊಂದು ರೈಟಿಂಗಲ್ಲಿ ಬೇಕು ಅಂತ ಕೇಳಿದ್ದೀನಿ ನಾನು. ಯಾಕಂದರೆ ಬಾಯಲ್ಲಿ ಹೇಳೋದು ಬೇರೆ, ಅದನ್ನು ಅಧಿಕೃತವಾಗಿ BDA ಅಧ್ಯಕ್ಷರು ಮತ್ತು ಬೋರ್ಡಲ್ಲಿ ಅದನ್ನು ತೀರ್ಮಾನ ಮಾಡಿ ನಾನು ಕೊಡಬೇಕು ಅಂತೇಳಿ. ಯಾಕೆಂದರೆ ಆ ಏನೇ ರಸ್ತೆ ಆದರೂ ಕೂಡ ನಾನು ಇಲ್ಲಿನ MLA, ನನ್ನ ಕ್ಷೇತ್ರದಲ್ಲಾಗಿರೋದು ನನಗೆ ಸುಳ್ಳು ಹೇಳೋಕ್ಕಾಗಲ್ಲ. ಅವರು ಸುಳ್ಳು ಹೇಳಿದ್ರೆ ನಾನೇ ಬಂದು ಅಡ್ಡ ನಿಂತ್ಕೊಂಡಿರ್ತೀನಿ. ಸೊ ಆ ದೃಷ್ಟಿಯಿಂದ ಇದನ್ನ ಅವರು ಏನು ಹೇಳೋರೆ, ನೆನ್ನೆ ನಾನು ತರಿಸಿರ್ತಕ್ಕಂಥದ್ದನ್ನ ಅದನ್ನು ನಾನು ಹೇಳಿದ್ದೀನಿ. ಫೋನಲ್ಲೂ ಮಾತಾಡಿ, ಸ್ಪೀಕರ್ ಫೋನ್ ಆನ್ ಮಾಡಿ ಮೈಕು ಇಡ್ತೀನಿ, ಅವ್ರು ಹೇಳ್ತೀನಿ, ಸ್ಪೀಕರ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಜನ ಬಂದವ್ರೆ, ನೀವು ಹೇಳಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದೇ ಅಧಿಕೃತವಾಗಿ ಒಂದ್ಸರಿ BDAನಲ್ಲಿ ಅದನ್ನು ಮಾಡೋಣ. ಮಾಚೋಹಳ್ಳಿಯಲ್ಲಿ 50-50 ಮಾಡ್ತಾರೆ. ಸೊ ಇನ್ನು ಉಳಿಕೆದು ಏನು ಇನ್ನೊಂದು ರೋಡ್ ಐತೆ, ಅದು ಮಾಡ್ತಾರೆ. ಈ ರೋಡ್ ಏನೈತೆ ಇದು ಮಾಡೋದಿಲ್ಲ. ಈ ರೋಡು ಇದನ್ನೇ ಈಗ ಡ್ರಾಪ್ ಮಾಡೋಂಥದ್ದು. ಇದನ್ನ ಅಂದ್ರೆ ಇಲ್ಲಿ ಮಾಧವರ ಜಂಕ್ಷನ್ ಇಂದ ಏನು ಶುರುವಾಗಿತ್ತು, ಈ ಮಾಧವರ ಈ ನೈಟ್ ಜಂಕ್ಷನ್ ಇಂದ ಈ ರೋಡ್ ಏನಿತ್ತಲ್ಲ ಇದು ಮಾಡೋದಿಲ್ಲ. ಈಗ ಮಾಚೋಹಳ್ಳಿಯಲ್ಲಿ ಮಾತ್ರ 50% ತಗೊಂತಾರೆ. ಈ ರೋಡ್ ಏನಿದೆಯಲ್ಲ ಇದು ಮಾಧವರದಿಂದ ಶುರುವಾಗುವಂಥದ್ದು, ಇದು ಮಾತಾಯಿನಹಳ್ಳಿಯಿಂದ ಶುರುವಾಗುವಂಥದ್ದು ಅರ್ಕಾವತಿ ಬ್ರಿಡ್ಜ್ ಹತ್ರ. ಅಂದ್ರೆ ಹಳೆ ರೋಡ್ PR 1 ಏನೈತೆ ಅದು ಅಲ್ಲಿ ಅರ್ಕಾವತಿ ಬ್ರಿಡ್ಜ್ ಹತ್ರನೇ ಹೋಗ್ತದೆ. ಅದು ಹನುಮಂತ ಸಾಗರ ಹೋಗಿ ಲೂಪ್ ಹೋಗ್ತದೆ. ಈಗ ಹೊಸದಾಗಿ ಏನು ನೈಸ್ ರೋಡಿಂದನೂ ಲಿಂಕ್ ಮಾಡ್ತಾವ್ರೆ. ಅಂದ್ರೆ ಈ ಕಡೆಗೆ 1ಗೆ ಹೇಳ್ತಾ ಇರ್ತಕ್ಕಂಥದ್ದು. ಆ ರಸ್ತೆ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾವ್ರೆ. ಅಲ್ಲೂ ಕೂಡ ಬಹಳ ವಿರೋಧ ಇದೆ. ಯಾಕಂದ್ರೆ ನೀವು ಬೆಂಗಳೂರು ಸೌತು ಮತ್ತು ಬೊಮ್ಮನಹಳ್ಳಿ ಅಲ್ಲಿ ಇಬ್ಬರು MLAಗಳಲ್ಲಿ 1000 ಮನೆಗಳು ಕಟ್ಬಿಟ್ಟವ್ರೆ. 1000 ಮನೆ ಕೊಟ್ಟವ್ರೆ. ಪ್ರತಿರೋಧ ಅಂತೂ ಭಾಳ ಐತೆ. ಕೆಲವು ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಬೇಕು. ಇನ್ನೇನು ಸರ್ಕಾರದಿಂದ ಏನೇ ನಾವು ಮೆರವಣಿಗೆ ಮಾಡ್ತೀವಿ, ಪಂಜಿನ ಮೆರವಣಿಗೆ ಮಾಡ್ತೀವಿ, ಸುಮ್ಮನೆ ತೋರಿಕೆಗೋಸ್ಕರ ಮಾಡಬೇಕೆ ಹೊರತು ಪ್ರತಿಭಟನೆಗೋಸ್ಕರ ಸಂದರ್ಭ ಬಂದಾಗ ಈಗ ಅಸೆಂಬ್ಲಿನ ಶುರುವಾಗ್ತದೆ ಮಾರ್ಚ್ 3ನೇ ತಾರೀಕು. ಈಗ ನಾನು ಹೇಳಿದ ಪ್ರಕಾರ ಈ ಬಹುಶಃ ನೀವೆಲ್ಲ ಬಹುಶಃ ಆ ರಸ್ತೆ ಅವರು ಅಂತ ಅಂದ್ಕೊಂಡಿದ್ದೀನಿ ನಾನು. ಚಪ್ಪಲ್ಲೇ ಹೊಡೆದಿರೋ ನೋಡ್ರೆ ಅದ್ರ ಬಗ್ಗೆ ಯಾರು ಆತಂಕ ಪಡೋದು ಬೇಡ. ಉಳಿಕೆದು ಏನು ಈಗ ನಾನು ಮಾದನಾಯಕನಹಳ್ಳಿಯಿಂದ ರಸ್ತೆ ಹೋಗ್ತದೆ ಅದ್ರ ಬಗ್ಗೆ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. ಸಂದರ್ಭದಲ್ಲಿ ರಸ್ತೆಗಳು ಬೇಕಾಗ್ತದೆ. ಈಗ ನಾನು PRR 1 ನಾನೇ DK ಶಿವಕುಮಾರ್ ಅವ್ರು ಕರೆಸಿ ವಿಶ್ವನಾಥ್ ರಸ್ತೆ ಆಗಬೇಕು ಅಂದ್ರಣ ನಾನಿದ್ದಾಗೂ ನಾನು ಪ್ರಯತ್ನ ಮಾಡಿದ್ದೆ ರಸ್ತೆ ಆಗಬೇಕು ಅಂತೇಳಿ. ರೈತರ ಜೊತೆಯಲ್ಲೂ ಒಂದು 20 ಮೀಟಿಂಗ್ ಮಾಡಿದ್ದೀನಿ. ಅವ್ರು ಸರಿಯಾದ ಪರಿಹಾರವನ್ನು ಕೊಡ್ರಿ, ನಾನೇ ನಿಲ್ಲಿಸಿ ರೋಡ್ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಒಂದಷ್ಟು ಜನಕ್ಕೆ ವಿರೋಧ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ಅಂದರೆ. ಆ ದೃಷ್ಟಿಯಿಂದ PRR 1 ಏನಿದೆಯೋ ಅದನ್ನು ನಾನೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಪರಿಹಾರ ಫಿಕ್ಸ್ ಮಾಡ್ತಾವೆ. ಪರಿಹಾರ ಅಲ್ಲಿ ಕೋರ್ಟಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟಲ್ಲಿ BDAಗೆ ಹೊಸ ಭೂ ಕಾಯ್ದೆ ಅನ್ವಯ ಆಗಲ್ಲ ಅಂತೇಳಿ ಮಾಡೋರು ಸುಪ್ರೀಂ ಕೋರ್ಟಲ್ಲಿ. ಇಡೀ ದೇಶದಲ್ಲಿ
ಇದಕ್ಕೆ ಅನ್ವಯ ಆಗದೆ ಯಾವ್ದಾರ ಒಂದು ಸಂಸ್ಥೆ ಅಂದರೆ BDN. ಇದೆಲ್ಲ ಕೂಡ 1:2 1:3 ಕೊಡಬೇಕು. 1:3 ಕೊಡಬೇಕು ಅಂತ ಕೇಳಿದೆ ನಾನು. ಕೊಡ್ತೀವಿ ಯಾವಾಗಿಂದ? 2006 ಕೊಡ್ತೀವಿ ಅಂತ. 2006ರಲ್ಲಿ 4 ಲಕ್ಷ 6 ಲಕ್ಷ 10 ಲಕ್ಷ ಇತ್ತು ಲ್ಯಾಂಡ್ ವ್ಯಾಲ್ಯೂ. ಅದಕ್ಕೆ 12% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ 30% ಸೋಲಿಷಿಯಂ ಅಂದರೆ ಎಕ್ಸ್ಟ್ರಾ ಹಾಕಿ ಮಾಡಿದ್ರು ಕೂಡ ಈಗಿನ ಬೆಲೆ 80 ಲಕ್ಷ 1 ಕೋಟಿ ಆಗ್ತದೆ ಅಷ್ಟೇ. ಅಂದರೆ 3 ಕೋಟಿ ಇರುವಂಥ ಜಮೀನಿಗೆ 1 ಕೋಟಿ ಸಿಗ್ತದೆ. ನಾನು ಅದನ್ನು ಒಂದು ಸೂತ್ರ ಕೊಟ್ಟಿದ್ದೀನಿ. ನಾನು ಆ ಥರ ಬೇಡ, ಪ್ರೆಸೆಂಟ್ ಗೈಡೆನ್ಸ್ ವ್ಯಾಲ್ಯೂ ಹೆಂಗಿರ್ತದೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ರೇಟ್ ರೈಸ್ ಮಾಡಿರಿ. ಕೆಲವು ಕಡೆ ಏನಾಗಿದೆ, ಉದಾಹರಣೆಗೆ ಸೋಲದೇವನಹಳ್ಳಿ 1 ಕೋಟಿ ಐತೆ, ಪಕ್ಕದಲ್ಲೇ ಕೆಂಪಾಪುರ 30 ಲಕ್ಷ ಐತೆ. ಅಲ್ಲಿ 1 ಕೋಟಿ ಒಂದು ಕೆರೆ ಅಡ್ಡ ಇದ್ರೆ 30 ಲಕ್ಷ. ಸೊ ಅದಕ್ಕೂ ಕೂಡ ಅಧಿಕಾರಿಗಳು ಮಾತಾಡಿದೆ. ನಾನು ಮತ್ತೆ BDA ಅಧ್ಯಕ್ಷರ ಜೊತೆ RS ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ಅವ್ರು ಹೇಳಿದೆ, ನೀವು ಪಕ್ಕದಲ್ಲಿ ರೇಟ್ ಕಮ್ಮಿ ಇತ್ತು ಅಂದರೆ ಹೈಯೆಸ್ಟ್ ರೇಟ್ ಏನಿದೆಯೋ ಅದನ್ನು ಪಕ್ಕದವ್ರು ಕೊಡಬೇಕು ಅಂತ ಹೇಳಿದ್ವಿ. ಅದನ್ನು ಒಪ್ಕೊಂಡವ್ರೆ. ಬಟ್ ಇನ್ನೂ ರೇಟು ಸರ್ಕಾರ ಲೆವೆಲಲ್ಲಿ ತೀರ್ಮಾನ. ಬೇಕಾದ್ರೆ ನಮ್ಮದು ಸೀಮಿತವಾಗಿರ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಕ್ಷೇತ್ರ ಅಂದಾಗಿರೋದ್ರಿಂದ ಸ್ವಲ್ಪ ಕರೀತಾರಷ್ಟೇ, ಎಲ್ಲದಕ್ಕೂ ನಾನೇನು ಕರಿಬೇಕು ಅಂತ ಏನಿಲ್ಲ ಅವರು. ಸೊ ಆದರೂ ಕರೀತಾರೆ, ಒಂದು ಗೌರವ ಕೊಟ್ಟು ಇಲ್ಲ ಕೊಟ್ಟು ಮಾಡ್ತಾವ್ರೆ. ಅದು ರೇಟ್ ಒಂದು PRR 1 ನಡೀತಾ ಇದೆ. ಸೊ ಇನ್ನು ನೀವು ಹೇಳಿದ ಪ್ರಕಾರ ಆತಂಕಕ್ಕೊಳಗಾಗಿ ಆಮೇಲೆ ಕೇಸ್ ಹಾಕ್ಬೇಕು ಅಂತೇಳಿ ದುಡ್ಡು ಕಲೆಕ್ಷನ್ ಮಾಡಿ ಇದರಲ್ಲಿ ಯಾರು ಪಾಲಿಟಿಕ್ಸ್ ಏನು ಮಾಡೋದು ಬೇಡ. ಇದು ಕಾಂಗ್ರೆಸ್ BJP JDS ಅಂತಲ್ಲ, ಇದು ನಮ್ಗೆಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲ ಸೇರಿ ಇದರ ಸಮಸ್ಯೆನ ಬಗೆಹರಿಸೋಣ. ಇದ್ರ ಬಗ್ಗೆ ಆತಂಕ ಪಡೋಂಥದ್ದು ಬೇಡ. ಇಲ್ಲೇನಾಗ್ತದೆ, MLA ಹತ್ರ ಹೋದಾಗ ಹಿಂಗ ರೋಡ್ ಮಾಡಲ್ಲ ಅಂತ ಹೇಳಿದ್ರಂತೆ ಅಂತೇಳಿ ಇನ್ಯಾರೋ ಹೋಗಿ ರೋಡ್ ಮಾಡ್ರಿ ಅಂತೇಳಿ ಒತ್ತಾಯ ಮಾಡೋದು ಬೇಡ. ಯಾಕಂದ್ರೆ ಇಲ್ಲೋಗಿ ಬಂದ್ಬಿಟ್ಟು ಹೆಸರು ಬಂದ್ಬಿಡ್ತದಲ್ಲ ಅಂತೇಳಿ. ನನಗೇನು ಎಲ್ಲಿ ನೀವು ಕಾಂಗ್ರೆಸ್ ಅವ್ರು ಮಾಡಿಕೊಟ್ರು ನನಗೆ ಖುಷಿನೇ. ಯಾಕಂದ್ರೆ ನಮ್ಮ ಜನಗಳಿಗೆ ಅನುಕೂಲ ಆಗಬೇಕಾಗ್ತೈತೆ. ಸರ್ಕಾರ ಅವ್ರದಿರೋದ್ರಿಂದ ಅವ್ರು ಕರೆದ್ರು ಅವ್ರ ಜೊತೆಲಿ ಹೋಗ್ತೀನಿ, ನನಗೇನು ಅಭ್ಯಂತರ ಏನಿಲ್ಲ. ಯಾಕಂದ್ರೆ ನನಗೆ ಜನಗಳಿಗೆ ಅನುಕೂಲ ಆಗಬೇಕು. ನೆನ್ನೆ ಮುಖ್ಯಮಂತ್ರಿಗಳಿಗೆ ಮನೆಗೆ ಹೋಗಿದ್ದೆ ನಾನು. ಅವರು ಕಾಲು ಲೇಟಾಗಿ ಮನೆ ಮೇಲೆ ಕೂತಿದ್ರು. ನಮ್ಮ ಬೀಗ್ರ ಜೊತೆಯಲ್ಲೇ ಹೋದೆ. ಹೋಗ್ಬಿಟ್ಟು ಅಣ್ಣ ಗ್ರ್ಯಾಂಟು ಕೊಡ್ತೀವಿ ಅಂತ ಹೇಳಿದ್ರು, ಕೊಡಲಿಲ್ಲ ನೀವು ಅಂತ. ಇಲ್ಲ ಬಡ್ಜೆಟ್ ಆದ್ಮೇಲೆ ಕೊಡ್ತೀನಿ ವಿಶ್ವನಾಥ್ ಅಂತ ಹೇಳಿದ್ರು. ನಾನು ಎಲ್ಲೋದು ದುಡ್ಡು ಕೇಳೋನು, ನನ್ನ ಕ್ಷೇತ್ರ ದುಡ್ಡು ಬೇಕು ಅಂತ ಕೇಳೋಂತ ಅದರಲ್ಲಿ. ಇವತ್ತು ಮಾದನಾಯಕನಹಳ್ಳಿ ನಗರಸಭೆಗೂ ಕೂಡ ಕುಡಿಯೋ ನೀರಿಗೆ ಕಾವೇರಿದು ಅನುಮತಿಯನ್ನು ಕೂಡ ತಗೊಂಡಿದ್ದೀವಿ. ಮತ್ತೆ ದುಡ್ಡು ಕೂಡ ರಿಲೀಸ್ ಮಾಡೋದು. ಮತ್ತೆ 31 ವಾರ್ಡು ಕೂಡ ಕಾವೇರಿ ನೀರು, ಸ್ಯಾನಿಟರಿದು ಕೂಡ ಪ್ರಪೋಸಲ್ ಹೋಗೈತೆ. ಅದು 200 ಚಿಲ್ಲರೆ ಕೋಟಿ ಆಗ್ತದೆ. ಅದನ್ನು ನಮ್ಮ ಯಾಕಂದ್ರೆ ನಮ್ಮ ಬೀಗ್ರೆ ಮಿನಿಸ್ಟರ್ ಆಗಿರೋದ್ರಿಂದ ಈಗ ಹೆಂಗೆ ಉದ್ದು ದಕ್ಷಿಣೆ ತಗೊಂತಾ ಇದ್ದೀವಿ. ಕೆಲಸ ಆಗ್ಬೇಕು. ಅದಾದ್ಮೇಲೆ 10 ಕೋಟಿ ಫುಟ್ಪಾತ್ ಅಭಿವೃದ್ಧಿಗೂ ಕೂಡ ದುಡ್ಡು ಕೊಟ್ಟವ್ರೆ. ಈ ಬಡ್ಜೆಟ್ ಆದ ತಕ್ಷಣ ಮತ್ತೆ ನಾನು ಮಾದನಾಯಕನಹಳ್ಳಿ ನಗರಸಭೆಗೆ ಎಷ್ಟು ಅನುದಾನ ಆಗ್ತದೆ ತಗೊಂತೀನಿ. ಸೊ ನೀವೇನು ಆತಂಕ ಪಡೋದು ಬೇಡ. ಎಂಥ ಸಂದರ್ಭದಲ್ಲೂ ನಿಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಾನು ನಿಂತ್ಕೊಂತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅಧಿಕಾರಿಗಳು ಮಾತಾಡ್ತೀನಿ. ಆತಂಕ ಪಟ್ಟು ದುಡ್ಡು ಕೊಡಕ್ಕೆ ಹೋಗ್ಬೇಡ್ರಿ. ಯಾರು ಸಾಲ ಪಾಲ ಮಾಡಿ ಈಗಲೇ ಸಾಲ ಪಾಲ ಮಾಡಿ ಮನೆ ಕಟ್ಟಿದ್ದೀರಿ. ಅವ್ರ MLA ಮಾತು ಏನು ಕೇಳ್ತಾರೆ, ಲಾಯರ್ಗೆ ನಾವು ಮಾತಾಡ್ಬಿಟ್ಟಿದ್ದೀವಿ, ಅವ್ರಿಗೆ ಫೀಸ್ ಕೊಡಬೇಕು, ವಕಾಲತ್ತಿಗೆ ಸೈನ್ ಹಾಕ್ಬೇಕು ಅಂತ ಸಂದರ್ಭದಲ್ಲಿ ಬಂದಾಗ ನಾನೇ ಬೇಕಾದ್ರೆ ಫೀಸ್ ಕೊಡ್ತೀನಿ, ತಲೆ ಕೆಡಿಸ್ಕೊಂಡ್ಬಿಡ. ಎಲ್ಲರ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ನಿಮ್ಮ ಪರವಾಗಿ. ನೀವ್ಯಾರು ಕೂಡ ದುಡ್ಡು ಕೊಟ್ಟು ಕಳ್ಕೊಳ್ಳೋಂಥ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡ. ನಮ್ಮಲ್ಲಿ ಬಲು ಮೂರ್ಖರು ಒಂದೊಂದು ಸರಿ ಯಾವ್ದಾರ ಒಂದು ಕಡಿಮೆ ರೇಟಿಗೆ ಸೈಟ್ ಕೊಡ್ತೀವಿ ಅಂದ್ರೆ ಬೇಕಾದ್ರೆ ಮಾಧವರ ಕೆರೆಗೆ ತಗೊಂತಾರೆ, ಕೊಟ್ಬಿಡ್ತಾರೆ. ಆಮೇಲೆ ಮೇಲೆ ಕೆಳಗೆ ನೋಡ್ತಾ ಇರ್ತಾರೆ. ಅದು ಈಗ ನಾನು ಹೇಳಿದ್ದು ಇದು ಹೆಚ್ಚು ಕಮ್ಮಿ 90% ನಿಜ. ಇನ್ನೆಲ್ಲೂ ಹೋಗಿ ನೀವು ಇನ್ನೆಲ್ಲೂ ಹೋಗೋದು, ಆತಂಕ ಪಡೋದು ಏನು ಬೇಡ. ಅದೇನಾಯ್ತು ಅಂದ್ರೆ ನಾನೇ ಬರ್ತೀನಿ, ನಿಮ್ಮ ಏರಿಯಾಗೆ ಬರ್ತೀನಿ, ಸ್ಪಾಟ್ಗೂ ಬರ್ತೀನಿ, ಅಧಿಕಾರಿಗಳ ಜೊತೆಯಲ್ಲೂ ಮಾತುಕತೆ ಮಾಡೋಣ. ಸೊ ನಿಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಲೇಔಟ್ ಮಾಡಬೇಕು ಅಂತ. ರೈತರು ನನ್ನ ವಿರುದ್ಧ ಹೋರಾಟ ಮಾಡಿದ್ರು. ನಾನು ಕೂಡ ಕೋರ್ಟ್ ವಿರುದ್ಧ ಹೋರಾಟಕ್ಕಾಗಿಲ್ಲ. ಲೇಔಟ್ ಶುರು ಮಾಡ್ಬಿಟ್ರಿ, ಪೊಲೀಸ್ ಇಟ್ಕೊಂಡೆ ಲೇಔಟ್ ಶುರು ಮಾಡಿದ್ವಿ. ನಂಬಿಕೆ ಇರಲಿಲ್ಲ ಅವ್ರಿಗೆ 40-60 ಕೊಡ್ತಾರೋ ಇಲ್ಲ ಅಂತೇಳಿ. ನಾನು ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡಿದ್ರು, ನನ್ನ ವಿರುದ್ಧವಾಗಿ ಓಟ್ ಹಾಕಿದ್ರು. ಎಲ್ಲ ಲೇಔಟ್ ಆದ್ಮೇಲೆ ಏನಪ್ಪ ಈಗ 1 ಕೋಟಿಗೆ ಗ್ರಾಂಟ್ ಕೊಡಿಸ್ತೀನಿ, 1 ಕೋಟಿ ಕೇಳಿದ್ದವ್ರು ಎಕರೆಗೆ. ಈಗ ಅವ್ರ ಬೆಲೆ ಎಷ್ಟು ಗೊತ್ತೇ, ನಾವು ಬಂದಿರೋದು 7 ಕೋಟಿ ರೂಪಾಯಿ ಎಕರೆಗೆ ಬಂದಿರೋದು. ಜಗದೀಶ್ ಸರ್, ಹಲೋ, ನಮಸ್ತೆ. ಏನು ನನಗೆ ಇಲ್ಲಿ ಇಲ್ಲ, ದಿನ 500 ಜನ ಬರ್ತಾರೆ. ಈಗ ನೀವು ಅಲ್ಲ, ಈಗ ಅವರೇ ನಾನು ಸ್ಪೀಕರ್ ಫೋನ್ ಆನ್ ಮಾಡಿ ಒಂದು 500 ಜನ ಮೇಲೆ ಅವ್ರೆ. ನಾನು ಹೇಳಿದೆ, ಅವ್ರು ನಮ್ಮ ಮಾತು ಕೇಳಲ್ಲ, 6 ಸಾವಿರ ಮಾತು ಕೇಳೋದು. ಹೇಳ್ಬಿಡ್ರಿ
ಅದೊಂದು ಸರಿ ಅವ್ರಿಗೆ ಹೇಳ್ಬೇಡ, ನೀನು ಇವ್ರು ಜನಗಳಿಗೆ ಹೇಳ್ದಂಗೆ ಹೇಳ್ಬಿಡು. ನನ್ನ ಕಮಿಷನರ್ ನೀವು ಹೇಳ್ದಂಗೆ ಹೇಳವ್ರೆ, ಅದು ಯಾವುದೇ ಕಾರಣದಿಂದ ಆ ರೋಡ್ ಮಾಡಲ್ಲ ನಾವು. ಉಳಿಕೆದು ಮಾತನಾಡಿದ ರೋಡ್ ಏನಾಯ್ತು ಅದು ಮಾಡ್ತಾರೆ, ಅದನ್ನು ನಾನು ಹೇಳಿದ್ದೀನಿ. ಆ ರೋಡ್ ಮಾಡೇ ಮಾಡ್ತಾರೆ. ಇನ್ನು ಉಳಿಕೆದು ಒಂದಿತ್ತಲ್ಲ, ಅದು ಮಾಡೋದಿಲ್ಲ. ಅದನ್ನ ಅಧಿಕೃತವಾಗಿ ಒಂದ್ಸರಿ ಆದೇಶ ಯಾವಾಗ ಮಾಡ್ತದೆ ಅಂತ ಅದಾದ್ ಮಾಡ್ಕೊಳ್ಳಿ. ಈಗ 2 ಇದೆಯಲ್ಲ, ಈಗ ನಾವು ಡ್ರಾಪ್ ಮಾಡಿ ಈಗ ಒಂದು ಅಬ್ಜೆಕ್ಷನ್ ಅಂತೂ ಕೊಡಿಸ್ತೀವಿ. ಆ ರೋಡ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಾಗ ಅದ್ರ ಮೇಲೆ ನಾವು ಆಮೇಲೆ ಸರ್ಕಾರ ತೀರ್ಮಾನ ತಗೊಳೋದು. ಆಗ್ಲಿ ಆಗ್ಲಿ. ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು 10-15 ಜನ ಮೈನ್ ಲೀಡರ್ ಕರ್ಕೊಂಡ್ ಬರ್ತೀನಿ ನಾನು. ಆಲ್ ಪಾರ್ಟಿ ಲೀಡರ್ಸ್ ಕರ್ಕೊಂಡ್ಬಂದು ಒಂದ್ಸರಿ ಕಮಿಷನರ್ ತಾವು ಅಧ್ಯಕ್ಷ ಕೂತ್ಕೊಂಡು ಅದ್ರ ಬಗ್ಗೆ ಒಂದ್ಸರಿ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಸಾಕು. ಏನ್ ಬೆಳೆಲ್ಲ ಆತಂಕ ಪಟ್ಬಿಟ್ಟವ್ರೆ.